Littering in public places is injurious to the environment. Hi, hello, namaskara. Welcome back to our channel Holiday Mania. ಇವತ್ತು 21st ಡಿಸೆಂಬರ್ ನಾವು ಬ್ಯಾಂಗ್ಳೂರ್ ಟು ವೈಜಾಗ್ ಹೊರಟಿದ್ದೀವಿ ಆನ್ ಆರ್ ಇಂಟರ್ನ್ಯಾಷನಲ್ ರೋಡ್ ಟ್ರಿಪ್. ಸೊ ನಮ್ಮ ಇವತ್ತಿನ ಡೆಸ್ಟಿನೇಷನ್ ಬ್ಯಾಂಗ್ಳೂರ್ ಟು ವೈಜಾಗ್. ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು 3:30ಗೆ ಅಂಡ್ ಇಟ್ಸ್ ಆಲ್ಮೋಸ್ಟ್ 4 o'clock and we are still roaming around Bangalore itself. The traffic is so much even in this hours at 3:30 that we are still in Bangalore. Bangalore and the Vizag ETA roughly around 16 to 17 hours ತೋರಿಸುತ್ತೆ, but the road conditions are very good ಅಂತ ಕೇಳಿದೀನಿ. Let us see how fast we can reach over there. So ನಾವು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ 3:30ಗೆ and now it's 4:15 and it took us nearly 45 minutes to reach to Hoskote and we are on the other side of Bangalore and ಈ ಏರಿಯಾಗೆ ತಲುಪೋದಕ್ಕೆ it took us almost 45 minutes even at 3:30 AM when we started. So traffic unu ಸಿಕ್ಕಾಪಟ್ಟೆ ಇದೆ ರೋಡ್ ಮೇಲೆ and yes, this is the update right now and keep you posted as in soon we reach Kolar. ಸೊ ಎಷ್ಟು ಫಾಗಿ ರೋಡ್ಸ್ ಅಂತ ಅನ್ಬಿಟ್ಟು ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ವಿ ಆರ್ ಗೆಟಿಂಗ್ ದಿಸ್ ಫಾಗ್ ಅರೌಂಡ್ ಅಂಡ್ ಯಾ ಸೌತ್ ಇಂಡಿಯಾ ಅಲ್ಲ, ವಿ ಆರ್ ಸಮ್ವೇರ್ ಇನ್ ನಾರ್ತ್ ಇಂಡಿಯಾ ಅನ್ನೋ ಫೀಲಿಂಗ್ ಬರ್ತಾ ಇದೆ ಅಲ್ಲ. ನನ್ಗಿದು ಚಂಡೀಗಢ ನೆನಪಿಗೆ ತಂದ್ಬಿಡ್ತು ಒಂದ್ ನಿಮಿಷ, ಬಿಕಾಸ್ ಚಂಡೀಗಢ ಅಲ್ಲಿ ವಿಸಿಬಿಲಿಟಿ ಸಿಕ್ಕಾಪಟ್ಟೆ ಲೋ ಇತ್ತು ಲಾಸ್ಟ್ ಇಯರ್. ನಾವು ಸ್ಪಿತಿ ಟ್ರಿಪ್ ಮಾಡಿದಾಗೂ ಅಷ್ಟೇ, ಕಾಶ್ಮೀರ್ ಟ್ರಿಪ್ ಮಾಡುವಾಗೂ ನೋ ವಿ ವೆನ್ ಥ್ರೂ ದಟ್ ಅಲ್ಲ. Just take a look at the traffic. Second state of our trip, entering Andhra. Almost 2 ಗಂಟೆ ಆಯಿತು. 100 ಕಿಲೋಮೀಟರ್ ದಾಟೋ ಅಷ್ಟರಲ್ಲಿ ರೋಡ್ ಮಾತ್ರ ಸಖತ್ತಾಗೇ ಇದೆ. ಬೆಂಗಳೂರಿಂದ ಸ್ವಲ್ಪ ಸಿಟಿ ಟ್ರಾಫಿಕ್ ದಾಟದ ಮೇಲೆ ಹೈವೇ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ಪೀಡ್ ಅಷ್ಟು ಸಿಗ್ತಾ ಇಲ್ಲ, ಬರೀ 50-60 ಹಂಗೆ ಸಿಗ್ತಾ ಇದೆ ಬಿಕಾಸ್ ಆಫ್ ಫಾಗ್. ಇಲ್ಲಾಂದ್ರೆ ಇನ್ನೂ ಬೇಗನೆ ದಾಟ್ತಾ ಇದ್ವಿ ಅನ್ಸುತ್ತೆ. ಬಟ್ ಸ್ಟಿಲ್ ಕೀಪಿಂಗ್ an average of 50 kilometers per hour on this highway. We have almost covered 100 kilometers in 2 hours, which is an average. Not too bad, not too good. And our destination for today would be Vizag. Expected to reach there by around 8:30 without breaks. Let's see how far we can go without a break, but already feeling hungry. ಯಾಕಂದ್ರೆ ನಾವೆಲ್ಲ 3 ಗಂಟೆ 2:30 ಎದ್ದಿದ್ದು 3:30 ಮನೆಗೆ ಬಿಡಕ್ಕೆ ಹೊಟ್ಟೆ ಹಸಿತಾ ಇದೆ. ಹೋಟೆಲ್ ನೋಡ್ತಾ ಇದೀವಿ, ಇಷ್ಟೊತ್ತಿಗೆ ಖಂಡಿತವಾಗಿ ಯಾವ್ದು ಸಿಗಲ್ಲ ಗೊತ್ತು. ತಿರುಪತಿ ಹತ್ರ ಯಾವ್ದಾದ್ರು ಹೋಟೆಲ್ ಸಿಗ್ಬಹುದು. ಆಕ್ಚುಲಿ ನಾವು ಮುಳಬಾಗಲ್ನ ದಾಟ್ಕೊಂಡ್ ಬಂದ್ವಿ. ಸೊ ಕೋಲಾರ ಆಯ್ತು, ಮಾಲೂರ್ ಆಯ್ತು ಅಂಡ್ ಮುಳಬಾಗಲ್ ಆಯ್ತು. ಮುಳಬಾಗಲ್ ದೋಸಾ ಪಾಯಿಂಟ್ ಹತ್ರ ನಿಲ್ಸೋಣ ಅಂತ ನೋಡಿದ್ವಿ. ರೋಡ್ ಸಿಕ್ಕಾಪಟ್ಟೆ ಫಾಗಿ ಇದೆ, ಥಿಕ್ ಫಾಗ್ ಇದೆ ಇವತ್ತು. ಅಂಡ್ ವಿಂಟರ್ ರೈಡ್ಸ್ ಆರ್ ಆಲ್ವೇಸ್ ಸ್ಪೆಷಲ್ ಬಿಕಾಸ್ ದ ಡ್ರೈವ್ ಇಸ್ ವಿತ್ ಮಿಸ್ಟಿ ಮಾರ್ನಿಂಗ್ಸ್, ಚಿಲ್ಡ್ ವೆದರ್ ಅಂಡ್ ಫಾಗಿ ರೋಡ್ಸ್. ಸೊ ಈಗಷ್ಟೇ ಬೋರ್ಡ್ ನೋಡಿದ್ವಿ, ಕಾಣಿಪಾಕಂ ಅಂತ ಅನ್ಬಿಟ್ಟು ಗಣಪತಿ ಟೆಂಪಲ್ಗೆ 11 ಕಿಲೋಮೀಟರ್ಸ್ ಅಂತ. ಸೊ ನನ್ಗೀಗ ನೆನಪಾಯ್ತು, ನಾವು ಮದುವೆ ಟೈಮಲ್ಲಿ, ನಂದು ಮತ್ತೆ ಹರ್ಷ ಮದುವೆ ಟೈಮಲ್ಲಿ ಫಸ್ಟ್ ನಮ್ಮ ಇನ್ವಿಟೇಷನ್ ಕಾರ್ಡ್ನ ಕಾಣಿಪಾಕಂ ಗಣಪತಿಗೆ ಹೋಗಿ ಅರ್ಪಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆನೇನೆ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದ್ವಿ. It's a lovely morning, just starting to see the sunrise. No clouds because of cyclone. Sunrise no adrushta namage sikkadre, nothing like that.
ಬೆಳಗ್ಗೆನೆ ಹೊರಟಿದ್ರಿಂದ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ. ನೋಡೋಣ ಬನ್ನಿ ಯಾವ್ದಾದ್ರು ಹೋಟ್ಲ್ ಓಪನ್ ಇರುತ್ತಾ ಅಂತ. ದ ಚಾಲೆಂಜಸ್ ಇಟ್ಸ್ ಸ್ಟಿಲ್ ನಾಟ್ ಇವನ್ 6 o'clock ಅಂಡ್ ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದ ರೆಸ್ಟೋರೆಂಟ್ಸ್. ಇದೆ ರೋಡ್ಸ್ ಎಲ್ಲಂತೂ ಸಿಕ್ಕಾಪಟ್ಟೆ ರೆಸ್ಟೋರೆಂಟ್ಸ್ ಇದೆ. ರೆಸ್ಟೋರೆಂಟ್ಸ್ಗೆ ಕಮ್ಮಿ ಇಲ್ಲ, ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ಟೈಮಿಂಗ್ಸ್. ದಿ ಮೈಟ್ ಓಪನ್ ಬೈ ಅರೌಂಡ್ 7 or 8 o'clock. Too early like this by 5 or 6. ದೊಡ್ಡ ಕಾಫಿ ಶಾಪ್ಸ್ ಓಪನ್ ಆಗ್ತಿದೆ, ನಾವೆಲ್ಲೂ ನಿಲ್ಸಿಲ್ಲ. ಒಳ್ಳೆ ಸ್ಪೀಡ್ ಸಿಕ್ಕಿದೆ, ರೋಡ್ ಖಾಲಿ ಇದೆ, ನಿಲ್ಸಕ್ ಮನ್ಸು ಬರ್ತಾ ಇಲ್ಲ. ಸೊ ನಾನು ಬ್ಯಾಂಗ್ಳೂರ್ ತಿರುಪತಿ ಹೈವೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂಡ್ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಇಟ್ ಇಸ್ ವೆರಿ ವೆರಿ ಸೀನಿಕ್ ಬಿಕಾಸ್ ಆಫ್ ದ ಬ್ಯೂಟಿಫುಲ್ ಹಿಲ್ಸ್ ಸರೌಂಡಿಂಗ್ ಇಟ್ ಅಂಡ್ ಮಿಸ್ಟಿ ಮಾರ್ನಿಂಗ್ಸ್, ಫಾಗಿ ರೋಡ್ಸ್. ವಾವ್. So the foggy conditions continue and we are almost near Tirupati. Restaurants yaudu open illa and we are in search of food. Very hungry since we started 3:30 in the morning and we are just 54 kilometers away from Tirupati and expecting some good veg restaurants around. Some South Indian food, idli, dosa tinnana anta anbittu nodta idivi. So guys, finally we found one veg restaurant. Adiyar Anand Bhavan sikkide and luckily it's open. Hopefully we get to. This is our first stop in Italy. So the competition is going on. We get lost. So ಈಗ ಇಲ್ಲಿ ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ. ದ ಪ್ಲೇಸ್ ಹ್ಯಾಸ್ ನೀಟ್ ಅಂಡ್ ಕ್ಲೀನ್ ವಾಶ್ರೂಮ್ಸ್. ಸೊ ವಾಶ್ರೂಮ್ ಯೂಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿದು ವಿಲ್ ಗೆಟ್ ಬ್ಯಾಕ್ ಟು ದ ರೋಡ್ಸ್ ಅಗೇನ್. ಸೊ ದ ಫಸ್ಟ್ ಮೀಲ್ ಆಫ್ ದ ಟ್ರಿಪ್, ಪುಡಿ ಆ್ಯಂಡ್ ಸಮ್ ಸ್ವೀಟ್, ಕಾಫಿ. ಪೊಂಗಲ್ ರೆಡಿ ಆಗ್ತಾ ಇದೆ, ಇಡ್ಲಿನೂ ರೆಡಿ ಆಗ್ತಾ ಇದೆ. ಸೊ ಬೆಳಗ್ಗೆ ಬಿಸಿ ಬಿಸಿ ಕಾಫಿ, ಅದು ಈ ಫಾಗಿ ವೆದರಲ್ಲಿ. So the first sunrise of our cross-country India, Nepal, Bhutan trip. So this is my plate of pongal. Ibru batting shuru madkondru. Finished our breakfast here and all set to resume our journey. It's been almost 3.5 hours of drive for us to Tirupati and we are still 50 kilometers away from Tirupati. 50 kilometers away from Tirupati and Kanipakam hatra idivi. So 13 kilometers from Kani. So yes, resuming our journey back. After enjoying our first meal of the day, we are now on the good roads of Bangalore Tirupati highway and very scenic. That's okay. Good roads. ತಿರುಪತಿ ಹತ್ರ ಬರ್ತಾ ಇದ್ದಂಗೆನೆ ದ ರೋಡ್ ಇಸ್ ಟರ್ನಿಂಗ್ ಈವನ್ ಮೋರ್ ಸೀನಿಕ್ ಆ್ಯಂಡ್ ಸುತ್ತಲೂ ಬೆಟ್ಟ ಗುಡ್ಡಗಳು ಹಾಗೇನೆ ಮಿಸ್ಟಿ ಮಾರ್ನಿಂಗ್ಸ್ ಆರ್ ಮೇಕಿಂಗ್ ದ ಡ್ರೈವ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ಥರೋಲಿ ಎಂಜಾಯಿಂಗ್ ದ ರೋಡ್ ಟ್ರಿಪ್. ಸೊ ಈ ಟರ್ನು ಟೇಕ್ಸ್ ಅಸ್ ಟು ದ ತಿರುಪತಿ ಟೆಂಪಲ್. ಇದು ಅದರ ಹೆಬ್ಬಾಗಿಲು. Somebody has rightly said it's not the destination, it is the roads, it is the journey which make your trip more memorable, more beautiful and add meaning to every single drive.
ಈಗ ನೀವು ನೋಡ್ತಾ ಇರೋದು ಸ್ವರ್ಣಮುಖಿ ರಿವರ್. ತಿರುಪತಿಯಿಂದ ಒಂದು ಸ್ವಲ್ಪ ಮುಂದೆ ಬಂದ್ರೆ ಟುವರ್ಡ್ಸ್ ವೈಜಾಗ್ ಹೋಗೋ ದಾರಿನಲ್ಲಿ ನಮಗೆ ಈ ರಿವರ್ ಕಾಣಿಸುತ್ತೆ. ತುಂಬಾನೇ ದೊಡ್ಡ ನದಿ. ಈಗ ಬತ್ತೋಗಿದೆ, ನೀರು ತುಂಬಾನೇ ಕಮ್ಮಿ ಇದೆ. ಆದ್ರೆ ನೀರ್ ಫುಲ್ ಆಗಿದ್ದಾಗ ಇದು ಯಾವ ರೀತಿಯಾಗಿ ಕಾಣಿಸುತ್ತೆ ಅನ್ನೋ ಫೋಟೋ ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು ಕಡೆ ನದಿ, ಇನ್ನೊಂದು ಕಡೆ ಫಾರ್ಮ್ ಫೀಲ್ಡ್ಸು. ತುಂಬಾನೇ ಸಿರೀನ್ ಆಗಿ ಕಾಣಿಸ್ತಾ ಇದೆ. ದ ರೋಡ್ಸ್ ಹ್ಯಾವ್ ಟರ್ನ್ಡ್ ಔಟ್ ಟು ಬಿ ಮೋರ್ ಸೀನಿಕ್, ಮೋರ್ ಬ್ಯೂಟಿಫುಲ್ ಅಗೇನ್. ಮೊನ್ನೆ ಮಳೆ ಬಂದಿರೋದ್ರಿಂದ ಎಲ್ಲಾ ಕಡೆನೂ ನೀರು ತುಂಬಿದೆ. ಮಳೆ ಎಫೆಕ್ಟ್ ರೋಡ್ ಅಲ್ಲಿ ಎಲ್ಲಾ ಕಡೆನೂ ಕಾಣಿಸ್ತಾ ಇದೆ. ಈಗ ನಾವಿಲ್ಲಿ ಅಮರಾವತಿ ಫುಡ್ ಕೋರ್ಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಫಾರ್ ಒನ್ ಕಾಫಿ ಬ್ರೇಕ್. ನೋಡೋಣ ನಮ್ಗೆ ಇಲ್ಲಿ ಏನ್ ಸಿಗುತ್ತೆ ಅಂತ ಅನ್ಬಿಟ್ಟು. ದಾರಿ ಉದ್ದಕ್ಕೂ ಫೋಟೋಸ್ ಏನೋ ತುಂಬಾನೇ ಟೆಂಪ್ಟಿಂಗ್ ಆಗಿತ್ತು. ಮೀಲ್ಸ್ ಫೋಟೋಸ್ ಎಲ್ಲ ಹಾಕಿದ್ರು, ಆಂಧ್ರ ಮೀಲ್ಸ್ ಫೋಟೋಸ್. ಕಾಫಿ ಬ್ರೇಕ್. ಸ್ಟಾಪ್ ನ ಮುಗಿಸ್ಕೊಂಡು ನಾವು ಇಲ್ಲಿ ರೆಸ್ಯೂಮಿಂಗ್ ಅ ಜರ್ನಿ ಬ್ಯಾಕ್ ಆನ್ ದ ಹೈವೇ. ಇಲ್ಲಿ ಅಮರಾವತಿ ಫುಡ್ ಕೋರ್ಟ್ ಅಂತ. ಇಟ್ ವಾಸ್ ಆಲ್ಮೋಸ್ಟ್ ನಿಯರ್ ನೆಲ್ಲೂರ್. ಸೊ ದ ಫುಡ್ ಕೋರ್ಟ್ ಇಸ್ ಗುಡ್. ಯು ಹ್ಯಾವ್ ನೀಟ್ ಅಂಡ್ ಕ್ಲೀನ್ ವಾಶ್ರೂಮ್ಸ್. And very happy that at least this highway has all the basic necessities for a traveler. You get neat, clean washrooms, you have food courts all over, and coffee, refreshments all over. So ಈಗ ನಾವು ನೆಲ್ಲೂರ್ ಸಿಟಿಲಿದ್ದೀವಿ. ಅಂಡ್ ನೀವೀಗ ನೋಡ್ತಾ ಇರೋದು ಇಟ್ಸ್ ದ ಪೆನ್ನಾ ರಿವರ್ ವಿಚ್ ಇಸ್ ಟೋಟಲಿ ಡ್ರೈಡ್ ಅಪ್. ಆಕ್ಚುಲಿ ಈ ಏರಿಯಾನಲ್ಲೆಲ್ಲಾನು ಹೆವಿ ರೈನ್ಫಾಲ್ ಆಗಿತ್ತು ಲಾಸ್ಟ್ ವೀಕು ಬಿಕಾಸ್ ಆಫ್ ದ ಫೆಂಗಲ್ ಸೈಕ್ಲೋನ್. ಬಟ್ ಸ್ಟಿಲ್ ಹಿಂದೆ ನೆಲ್ಲೂರಿಂದ ಹಿಂದೆ ಇರೋ ಎಲ್ಲ ಜಾಗಗಳಲ್ಲೂ ನೀರಿತ್ತು. ಬಟ್ ಐ ಸಿ ದ ಪೆನ್ನಾ ರಿವರ್ ಇಸ್ ಟೋಟಲಿ ಡ್ರೈಡ್ ಅಪ್. ಕಿಲೋಮೀಟರ್ ಮುಂದೆ ಹೋದ್ರೆ ವಿಶಾಖಪಟ್ಟಣಂ, Bhubaneswar 1000 kilometers, then continue to get Kolkata. This is the road that it goes, but there's a lot of work that is pending on this road. ಫೆಂಗಲ್ ಸೈಕ್ಲೋನ್ ಎಫೆಕ್ಟ್ ಆಗ್ಲೇ ಹೇಳ್ದಂಗೆನೆ ಎಲ್ಲ ಕಡೆ ಎದ್ದು ಕಾಣಿಸ್ತಾ ಇದೆ. Almost all the lakes and ponds have been completely filled with water, and all this is fresh rain water. ಸೊ ಇಲ್ಲಿ ನೀವು ಎದುರುಗಡೆ ನೋಡ್ತಾ ಇರೋ ಟೋಲ್ ಅಲ್ಲೇನೆ ಮೇಲ್ಗಡೆ ಸ್ಕೈ ವ್ಯೂ ರೆಸ್ಟೋರೆಂಟ್ ಅಂತ ಇದೆ. ಸೊ ಈ ರೆಸ್ಟೋರೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೋಡೋಣ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಇಲ್ಲಿಂದ ನಮಗೆ ಹೈವೇ ವ್ಯೂ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ಲಂಚ್ ಮುಗಿಸಿ ವಿ ಆರ್ ಟೇಕಿಂಗ್ ಅ ಸ್ಮಾಲ್ ಬ್ರೇಕ್ ಅಗೇನ್. ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂಡು ಹೊರಡೋಣ, ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ. ಹೊರಡೋಣ. ಯು ಸೆಡ್ ಯು ವಾಂಟ್ ಟು ಸ್ಲೀಪ್. ಇವಾಗ ಆಕ್ಟಿವ್ ಆಗಿದ್ದೀನಿ. Okay, wonderful. So we are heading back to the road highway. North on National Highway 6. So this is the Sky View restaurant. Eegashte we just finished our lunch, and frankly speaking, the place is not that great. It was also nothing very wow anno reetili enu irlilla. It's just okay, average, and service is very slow. Manpower tumba kammi ide ivra hatra. Ali seating almost I think it fits around 150 people. Adre ಅಲ್ಲಿ ಸರ್ವರ್ಸ್ ಬರೀ ಒಂದು 10 ಜನ ಇದ್ದಾರೆ. ದೇ ಹ್ಯಾವ್ ಟು ಹ್ಯಾಂಡಲ್ ಎವ್ರಿಥಿಂಗ್, ಅಂಡ್ ಸರ್ವಿಸ್ ವೆರಿ ವೆರಿ ಸ್ಲೋ, ಅಂಡ್ ಫುಡ್ ಕ್ವಾಲಿಟಿ ವಾಸ್ ಆಲ್ಸೋ ಓಕೆ, ಆವರೇಜ್. ನಾವು ವೆಜ್ ಥಾಲಿ ತಗೊಂಡಿದ್ವಿ. ಇಟ್ ಕಾಸ್ಟೆಡ್ ಅಸ್ ಅರೌಂಡ್ 800 rupees. So I think it's 250 rupees per plate. Along with taxes, it has come around to 800. So Vijayawada just 154 kilometers away, and we have resumed our journey back on the highway. ನೋಡಿ ಬನ್ನಿಯ ಚಕ್ರ ತಿರುಗ್ತಾ ಇದೆ. ಇವಾಗ ಹೊಡೆದವನೆ ನಾನ್ 85 kilometers away to Guntur and 89 kilometers away to Bhubaneswar. So another 8 hours of drive towards Vizag. ಇಲ್ಲಿವರೆಗೂ ನಾವು 3 ಬ್ರೇಕ್ ತಗೊಂಡಿದೀವಿ. ಒಂದು ಬ್ರೇಕ್ಫಾಸ್ಟ್ಗೆ, ಒಂದು ಟೀ ಬ್ರೇಕ್, ಮತ್ತೆ ಒಂದು ಲಂಚ್ ಬ್ರೇಕ್.
ರೋಡ್ ಕಂಡೀಷನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿರೋದ್ರಿಂದ ವಿ ಹ್ಯಾವ್ ಬೀನ್ ಡ್ರೈವಿಂಗ್ ವಿತ್ ಅ ಕನ್ಸಿಸ್ಟೆಂಟ್ ಸ್ಪೀಡ್ ಅಂಡ್ ನಮಗೆ ಈಗ ETA ರಫ್ಲಿ ಅರೌಂಡ್ 7.5 hours ತೋರಿಸ್ತಾ ಇದೆ ಟುವರ್ಡ್ಸ್ ವೈಜಾಗ್. ತೆಲಂಗಾಣಲೆಲ್ಲಾನು ನಾನು ಹೆಚ್ಚಾಗಿ ನೋಡಿದಾಗೆ ರೋಡ್ ಸೈಡ್ ಹೈವೇಗಳಲ್ಲಿ ದೊಡ್ಡ ದೊಡ್ಡ ಆಂಜನೇಯ ಮೂರ್ತಿಗಳನ್ನ ನೋಡ್ತಾ ಹೋಗ್ತೀವಿ. ಈಗ ನೋಡಿ ಇಲ್ಲಿ ಇನ್ನೊಂದು ದೊಡ್ಡ ಆಂಜನೇಯ ಮೂರ್ತಿ ಬರ್ತಾ ಇದೆ. ಜೈ ಆಂಜನೇಯ. ಮನೆ ಥ್ರಿಲ್ಲಿಂಗ್ ಅನ್ಸುತ್ತೆ ಈ ರೀತಿಯಾದಂತಹ ದೊಡ್ಡ ದೊಡ್ಡ ಮೂರ್ತಿಗಳನ್ನ ನೋಡಿದಾಗ. ಬೆಳಿಗ್ಗೆ 3:30 ಇಂದ ಡ್ರೈವ್ ಮಾಡಿ ಸಾಕಾಗಿತ್ತು. ಒಂದು ಊಟ ಆದ್ಮೇಲಂತೂ ನಿದ್ದೆ, ಅದರಲ್ಲೂ ಆಂಧ್ರ ಮೀಲ್ಸ್ ಆದ್ಮೇಲೆ ಒಳ್ಳೆ ನಿದ್ದೆ ಬರುತ್ತೆ. ಸೊ ವಿ ಜಸ್ಟ್ ಟುಕ್ ಅ ಸ್ಮಾಲ್ ನ್ಯಾಪ್ ಬ್ರೇಕ್. ಸ್ಮಾಲ್ ಅಲ್ಲ, ಇಟ್ ಬಿಕಮ್ ಅ ಬಿಗ್ ಒನ್. ಯಾಕೆಂದ್ರೆ ವಿ ಸ್ಲೆಪ್ಟ್ ಆಲ್ಮೋಸ್ಟ್ ಫಾರ್ 1 hour 30 minutes or 1 hour 15 minutes ಅನ್ಸುತ್ತೆ. have reached Guntur and Guntur ನಮ್ಗೆಲ್ಲರಿಗೂ ಗೊತ್ತಿರೋದಕ್ಕೆ ಇಟ್ ಇಸ್ ಕ್ವೈಟ್ ಫೇಮಸ್ ಫಾರ್ ಗುಂಟೂರು ಕಾರಂ. ಸೊ ಇಲ್ಲಿನ ಸ್ಪೈಸಿ ಫುಡ್ ಮತ್ತೆ ಇಲ್ಲಿನ ಸ್ಪೈಸಸ್ಗೆ ಇದು ತುಂಬಾ ಫೇಮಸ್. ಸೊ ಗುಂಟೂರು ಖಾರ ಅಂತಂದ್ರೆ ಎಲ್ಲರಿಗೂ ಇಲ್ಲಿನ ಸ್ಪೈಸಿ ಫುಡ್ಗೆ ಇದು ಫೇಮಸ್ ಆಗಿರೋ ಜಾಗ. ಇಂದ ಟೋಲ್ ಕಟ್ಟಿ ಸಾಕಾಯ್ತು. ಇದು ಸುಮಾರು ಒಂದು 10 ಅಥವಾ 12 ಟೋಲ್ ಇರಬಹುದು ಅಲ್ವಾ. ಸೊ ಎಸ್, ಎಷ್ಟು ಕಟ್ಟಿದ್ದೀರಾ ಇಲ್ಲಿವರೆಗೂ? ಸಿಕ್ಕಾಪಟ್ಟೆ ಗೊತ್ತಿಲ್ಲ, ಮೆಸೇಜ್ಗಳಂತ ಬರ್ತಾನೆ ಇದೆ. ಅರ್ಧ ಗಂಟೆಗೆ ಒಂದೊಂದು ಟೋಲ್ ಬುಕ್ ಅದು ಒಂದೊಂದರ ಪ್ರೈಸ್. ಇಲ್ಲಿ ನೋಡಿ, ಇಲ್ಲಿ 160 rupees. ಬೇರೆ ಕಡೆನೂ ಹಂಗೆ ಇದೆ, 190 ಹಂಗೆ. ಕಮ್ಮಿ 10-20 ರೂಪಾಯಿ ಯಾವ್ದು ಸಿಲ್ವೇ ಇಲ್ಲ. So, but the roads are good, alla? The roads are good. ಇದು ಯಾವ ಊರು ಅಂತ ಗೊತ್ತಾಗ್ತಲ್ಲ. ಜಸ್ಟ್ ಲುಕ್ at the buildings. It looks like a very well developed city. Okay, we are entering Vijayawada, a few kilometers away from Vijayawada. ವಿಜಯವಾಡ ಎಂಟರ್ ಆಗಿದ್ದೀವಿ and this is how the city looks. City is full of life. Saturday evening. ನೀವಿಲ್ಲಿ ನೋಡ್ತಾ ಇರೋದು ಕೃಷ್ಣ ರಿವರ್. ಬೇಗ ಆ ಟಿವಿ ಸ್ಟ್ಯಾಚು ನೋಡ್ತೀಯಲ್ಲ, ಅದು ಇಲ್ಲಿದೆ ನೋಡಿ. ಸೊ ನಾವಿಲ್ಲಿಷ್ಟು ನೋಡ್ತಾ ಇರೋದು ಕೃಷ್ಣ ರಿವರ್. ಅನ್ಫಾರ್ಚುನೇಟ್ಲಿ ಇಟ್ಸ್ ಡ್ರೈಡ್ ಅಪ್. ಈ ಬ್ರಿಡ್ಜ್ ನ ಕನಕದುರ್ಗ ವಾರಿದಿ ಅಂತ ಕರೀತಾರೆ. ದಿಸ್ ಕನೆಕ್ಟ್ಸ್ ಗುಂಟೂರ್ ಅಂಡ್ ವಿಜಯವಾಡ. ಈಗ ನಾವಿಲ್ಲಿ ನೋಡ್ತಾ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಸ್ ಕಾಲ್ಡ್ as the Statue of Social Justice. This place is also called as Dr. BR Ambedkar Smriti Vanam, and it has the 206 feet tall statue, which is the 4th largest statue in India. And this memorial is dedicated to the father of Indian Constitution, Dr. BR Ambedkar. Roads are very good and luckily we went through the traffic. Aglindanunu I was a little scared where we'll get stuck in the evening traffic anta. So lucky enough it's around 4 o'clock in the evening and a Saturday evening, and still we are lucky enough to cross through the city and continue on highway. So finally ನಾನು ಯಾವ್ದು ಆಗಬಾರ್ದು ಅನ್ಕೊಂಡಿದ್ದೆ ಅದೇ ಆಯ್ತು. We got struck in the evening traffic of Vijayawada. So I had wrongly assumed that we have already crossed Vijayawada and we went through the traffic, but illa we are stuck in the traffic of Vijayawada. How's it? Roads ಚೆನ್ನಾಗಿದೆ, ಬಟ್ ಹಿಂಗೆ ಸ್ಲೋ ಹೋಗ್ತಾ ಇರೋದು. ಇನ್ನು ಒಂದು 1.25 ಗಂಟೆ ಬೇಕನ್ಸುತ್ತೆ ಇವ್ರು ಬಿಟ್ಟು ಆಚೆ ಹೋಗಕ್ಕೆ. ಸೇಮ್ ಎಲ್ಲ ಸಿಟಿಲಿ ಇದ್ದಿಲ್ಲ, ನಮ್ಮಿಂಗ್ ಡಿಫ್ರೆಂಟ್. ಸುಮಾರು ಹೊತ್ತಿಂದ ಜಾಮ್ ಅಲ್ಲಿ ಸಿಕ್ಕಾಕೊಂಡಿದೀವಿ. ಎಲ್ಲರೂ ಬೆಂಗಳೂರು ಟ್ರಾಫಿಕ್ ಅಂತ ಬ್ಲೇಮ್ ಮಾಡ್ತಾರೆ, ಬಟ್ ಆಲ್ ದ ಸಿಟೀಸ್ ದ ಸ್ಟೋರಿ ಇಸ್ ದ ಸೇಮ್. ಆಲ್ಮೋಸ್ಟ್ 15-20 minutes ಆಯ್ತು ನಮ್ದು 3ನೇ ಟರ್ನ್ ಇವಾಗ ಟ್ರಾಫಿಕ್ ಬಿಟ್ಟು. ಸೊ ಇನ್ನು ಕಾಯ್ತಾ ಇದೀವಿ, ನೋಡೋಣ ನಮ್ ಟರ್ನ್ ಯಾವಾಗ ಬರುತ್ತೆ, ಯಾವಾಗ ಈ ಟ್ರಾಫಿಕ್ ಕ್ಲಿಯರ್ ಆಗತ್ತೆ, ಯಾವಾಗ ವಾಪಸ್ ಹೈವೇ ಸೇರ್ತೀವಿ.
ಸೊ ಫೈನಲಿ ಟ್ರಾಫಿಕ್ ಎಸ್ಕೇಪ್ ಮಾಡಿಕೊಂಡು ವಾಪಸ್ ಹೈವೇ ತಲುಪಿದೀವಿ. ಬೆಳಗ್ಗೆ 2:15 ಎದ್ದಿರೋದು, 3:30 ಡ್ರೈವ್ ಮಾಡ್ತಾ ಇರೋದು. ಸ್ವಲ್ಪ ಅಲ್ಲಿ ಇಲ್ಲಿ ಬ್ರೇಕ್ ತಗೊಂಡಿದ್ದೀವಿ ಅಂಡ್ ವಿತ್ 1 hour ಆಫ್ ಸ್ಲೀಪಿಂಗ್ ಬ್ರೇಕ್. ಬಟ್ ಸ್ಟಿಲ್ ತುಂಬಾನೇ ಹೀಸ್ ಫೀಲಿಂಗ್ ಟಯರ್ಡ್, ಸುಸ್ತಾಗಿದೆ. ಸೊ ಒಂದ್ ಸ್ವಲ್ಪ ಫ್ರೆಶ್ ಆಗ್ತಾ ಇದ್ದಾರೆ ಸೊ ದಟ್ ಹಿ ಕ್ಯಾನ್ ಡ್ರೈವ್ ಮೋರ್ ಲಾಂಗರ್. So we are about 320 kilometers away from Vizag, and Beligge when we started it was having an ETA of 17 hours, supposed to reach by 8:30 in the evening, and now it has increased by 2 hours and we are supposed to reach by 10:30. Iga Sayankala 5 gante and we are searching for some coffee. ಒಂದು ಒಳ್ಳೆ ಕಡಕ್ ಕಾಫಿ ಕುಡಿದು ಸನ್ಸೆಟ್ ನ ಎಂಜಾಯ್ ಮಾಡಿ ಎನರ್ಜಿ ರಿಫ್ಯೂಯಲ್ ಮಾಡಿಕೊಂಡು ವಿ ಆರ್ ಅಗೇನ್ ಹೆಡಿಂಗ್ ಬ್ಯಾಕ್ ಟು ದ ಹೈವೇ ಸೊ ದಟ್ ವಿ ಕ್ಯಾನ್ ಡ್ರೈವ್ ಟು ವೈಜಾಗ್ ಅಟ್ ದಿ ಅರ್ಲಿಯೆಸ್ಟ್ ಡೇ. ಸಂಜೆ 5:30 ಆಗ್ತಾ ಇದೆ ಅಂಡ್ ಜಸ್ಟ್ ಲುಕ್ ಅಟ್ ದ ಕ್ಲೌಡ್ಸ್ ದೇರ್. ಮುಂದ್ಗಡೆ ಹಿಮಾಲಯ ಪರ್ವತ ಕಂಡಂಗೆ ಕಾಣಿಸ್ತಾ ಇದೆ ಅಂಡ್ ದ ರೋಡ್ಸ್ ಆರ್ ಬಟರ್ ಸ್ಮೂತ್, ಆಸಮ್ ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್, ಸೂಪರ್. So it's currently 6:30 in the evening and today is the shortest day. Correct, Manya? What is it? That's what I saw online. I don't know if it's Okay. true. So it seems today is the shortest day in the world, and the daylight would be very less, and that is what we are seeing. Actually, ಇವತ್ತು ಬೆಳಗ್ಗೆ ತುಂಬಾ ಲೇಟ್ ಆಗಿ ಬೆಳಕಾಯಿತು, around 6:30 ಗೆ ಅನ್ಸುತ್ತೆ, and now it's 6:30 and it got dark by 5:40 itself. The sunset 6:20, okay, and it got dark by 5:20, 5:30 itself. 5:45 it was complete pitch dark. So this is the update right now, and Harsha is totally tired. We started at 3:30 and now it's 6:30 in the evening. So 13 hours of travel. We are all dead tired and we still have 4.5 to 5 hours of more travel to Vizag. So 1,000 kilometers in one day, and let us see how 1,100 kilometers in one day, and let us see how long it will take us. Had a break, back to drive. We are all tired and Harsha is totally tired and he's sleepy. Almost 13 hours aitu. We started at 3:30 alva, and it is 6:30 in the evening, so it is 13 hours now. So we are on the Chennai-Kolkata highway and just 1 hour away from Vizag. ನಾವು ಬೆಳಿಗ್ಗೆಯಿಂದ ಗಾಡಿ ಓಡಿಸ್ತಾ ಇದೀವಿ. ಆಲ್ಮೋಸ್ಟ್ 15-16 hours ಆಗಿದೆ ಅಂಡ್ ವಿಂಡ್ಶೀಲ್ಡ್ ಕಂಪ್ಲೀಟ್ ಆಗಿ ಗಲೀಜಾಗಿದೆ. ಪ್ಲೀಸ್ ಎಕ್ಸ್ಕ್ಯೂಸಸ್ ಫಾರ್ ದ ಡರ್ಟಿ ವಿಂಡ್ಶೀಲ್ಡ್. ಅಂಡ್ ವೈಜಾಗ್ ಫೈನಲಿ ತಲುಪಿದ್ವಿ. ಎಸ್, ಫೈನಲಿ ಔಟರ್ ರಿಂಗ್ ರೋಡ್ ಆಫ್ ವೈಜಾಗ್ ಅಲ್ಲಿ ಇದೀವಿ ಅಂಡ್ ಇಟ್ ಟುಕ್ ಅಸ್ ಆಲ್ಮೋಸ್ಟ್ 16 hours ರಫ್ಲಿ ಟು ರೀಚ್ ವೈಜಾಗ್. ಇನ್ನೊಂದು ನಮ್ಮ ಹೋಟೆಲ್ಗೆ ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಟು ರೀಚ್ ದ ಹೋಟೆಲ್. ಇನ್ನೊಂದು 20 minutes ಇದೆ. ದಟ್ ಇಸ್ ದ ಮೇನ್ ಥಿಂಗ್. ಹೋಗಿ ಫ್ರೆಶ್ ಅಪ್ ಆಗಿ ಮಲಗ್ಬಿಟ್ರೆ ಸಾಕಾಗಿದೆ. ದಿಸ್ ಇಸ್ ದ ರೂಮ್ ವಿ ಹ್ಯಾವ್ ಚೆಕ್ಡ್ ಇನ್. ಬೆಸ್ಟ್ ವೆಸ್ಟರ್ನ್ ರಾಮಚಂದ್ರ ಅಂತ ಅಂದ್ಬಿಟ್ಟು ವೈಜಾಗ್ ಅಲ್ಲಿ. ಇಟ್ಸ್ ರಿಯಲಿ ಗುಡ್. Much recommended. Neat, clean room with a good washroom and a very spacious room, very big room, superior room, and it costed us 8,500, but worth it. We are here for one night and it's a king size bed. Good, all good. This is how the room looks like. And we back
We packed lunch, guys, in this cute lunch box. And she's going to have all that for lunch now. That's dinner for her now. This is for my face. My face is very hungry right now. It's lost all its moisturizer. Basically, sunscreen. we are very tired. The thing is, we started at 3:30 in the morning. We all woke up. I woke up at 2 a.m. Manya and Harsha woke up at 2:30. And we started at 3:30 in the morning. And we had a breakfast break, lunch break, and 3 coffee breaks, and some rest break where we slept for nearly 45 minutes and 20 minutes, 2 Because rest of breaks. that, my brain is not So draining. now Manya slept for almost 20 hours, I must say, because ಅವಳು ಇಡೀ ಜರ್ನಿ ಮಲ್ಗೆ ಇದ್ಲು. ಅವಳು ನೀವೇ ನೋಡಿರ್ತೀರಾ that she was almost asleep. And yes, now we are That's here why my energy in this particular hotel. Much recommended. It is quite near to the airport. It is 7 kilometers away from the Vizag airport. And 300 meters away from 300 the meters away from highway. the highway, from the Kolkata-Chennai highway. That's why, because we have to And, go near Kolkata, so we took this place so that it's very nearby. It's very neat, very clean. The check-in process was fast. Yes. So, yay! All good.